ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಗ್ಲೋಬಲ್ ಎಜುಕೇಶನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಪ್ರೀತಿಯ ಗಿರೀಶ್ ಸರ್ ಮಾಡುವಂತ ನಮಸ್ಕಾರಗಳು. ಇವತ್ತು ಈ ಒಂದು ಸೆಷನ್ ಅಲ್ಲಿ ನಾವು ಮತ್ತು ನಮ್ಮ ಸೋಮು ಸರ್ ಇಬ್ರು ಕೂಡಿ 2025 SSC GD ನೋಟಿಫಿಕೇಶನ್ ಅನಲಿಟಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಆಲ್ರೆಡಿ ಮೆಡಿಕಲ್ ಲಿಸ್ಟ್ ಅನ್ನ ಬಿಟ್ಟಿದ್ದಾರೆ, ಅಂದ್ರೆ ಮೆಡಿಕಲ್ ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಅದು ಸ್ಪೆಷಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರುವಂತಹ ವಿದ್ಯಾರ್ಥಿಗಳ ಒಂದು ಅನಲಿಟಿಕ್ ಆಗಿ ಮಾಡ್ತಾ ಹೋಗ್ತೀವಿ. ಈ ಒಂದು ಸೆಷನ್ ಅಲ್ಲಿ ನಾವು ಯಾವ ಕ್ಯಾಟಗರಿ ವೈಸ್ ಎಷ್ಟು ಮಾರ್ಕ್ಸ್ ತಗೊಳ್ಳೋದನ್ನ ಸಂಪೂರ್ಣವಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ, ಸಂಪೂರ್ಣವಾಗಿ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಕರ್ನಾಟಕದಲ್ಲಿರ್ತಕ್ಕಂಥ ಒಟ್ಟು ಪೋಸ್ಟ್ ಸಂಖ್ಯೆ ಆಗಿರ್ಬೋದು, ಕ್ಯಾಟಗರಿ ವೈಸ್ ಅನಲಿಟಿಕ್ ಮಾಡ್ತೀವಿ. ಅದೇ ರೀತಿ ಯಾರ್ಯಾರು SSC GD 2025 ನೋಟಿಫಿಕೇಶನ್ ಅಲ್ಲಿ ಫಿಸಿಕಲ್ ನಲ್ಲಿ ಕ್ವಾಲಿಫೈ ಆಗಿ ಮೆಡಿಕಲ್ ನಲ್ಲಿ ಕ್ವಾಲಿಫೈ ಆಗಿರ್ತೀರಿ ಅಂತವರಿಗೆ ಅಭಿನಂದನೆಗಳು ತಿಳಿಸ್ತಾ, ಯಾರು ಮೆಡಿಕಲ್ ಗೆ ಕ್ವಾಲಿಫೈ ಆಗಿಲ್ಲ ಅಂತವರು ಎದೆಗುಂದದೆ ನಿಮ್ಮ ಪ್ರಯತ್ನವನ್ನು ಬಿಡದೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅನ್ನುವ ಹಾಗೆ, ಸತತ ಪ್ರಯತ್ನವೇ ಸಾಧನೆ ರಹಸ್ಯ ಅಂತ ಅನ್ನುವ ಹಾಗೆ ನಿಮ್ಮ ಸತತ ಪ್ರಯತ್ನವನ್ನು ಬಿಡದೆ 100% ನೀವೇನಾದ್ರೂ ವರ್ಕ್ ಮಾಡಿದ್ರೆ, ಕೆಲಸ ಮಾಡಿದ್ರೆ ಮುಂದೆ ಬರ್ತಕ್ಕಂಥ 2026 ಕರಿತಕ್ಕಂಥ ನೋಟಿಫಿಕೇಶನ್ SSC GD ಅಲ್ಲಿ ಕರಿತಕ್ಕಂಥ ನೋಟಿಫಿಕೇಶನ್ ಗಾಗಿ ನೀವು ರೆಡಿ ಆದ್ರೆ 100% ಸಕ್ಸಸ್ ಆಗ್ತೀರಿ. ನಿಮ್ಮ ಈ ಒಂದು ಸಕ್ಸಸ್ ನಲ್ಲಿ ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟಿ ಇರ್ತದೆ. ಅದೇ ರೀತಿ ನಿಮ್ಮ ಒಂದು ಅನುಕೂಲಕ್ಕಾಗಿ ಬರುವಂತ 20ನೇ ತಾರೀಕು ನಾವು ಹೊಸ ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ, ಕ್ರಾಂತಿಕಾರಿ ಭಗತ್ ಸಿಂಗ್ ಅನ್ನುವಂತ ಬ್ಯಾಚ್. ಈ ಒಂದು ಬ್ಯಾಚ್ ನಲ್ಲಿ ನಾವು ಯಾರ್ಯಾರು SSC GD MTS ಮತ್ತು ಎಲ್ಲ ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವರಿಗೆ ಸಂಪೂರ್ಣವಾಗಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಸಿಲೆಬಸ್ ವೈಸ್ ಚಾಪ್ಟರ್ ವೈಸ್ ಕ್ಲಾಸ್ ಅನ್ನು ಮುಗಿಸ್ಕೊಟ್ಟು, ಅದೇ ರೀತಿ ನಿಮಗೆ ಎಕ್ಸಾಮ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಟ್ಟು 100% 2026 ನೀವು SSC GD ಆಗ್ಲೇಬೇಕು ಅನ್ನೋ ಒಂದು ಉದ್ದೇಶ ನೋಡ್ಕೊಂಡು ಬ್ಯಾಚ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಬ್ಯಾಚ್ ಗೆ ಬಂದು ನಿಮ್ಮ ಉಜ್ವಲವಾದ ಭವಿಷ್ಯವನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಬನ್ನಟಿಯಿಂದ ರೂಪಿಸ್ಕೊಡ್ರಿ ಅಂತ ಹೇಳ್ತಾ ಈ ಒಂದು ಸೆಷನ್ ಸ್ಟಾರ್ಟ್ ಮಾಡೋಣ್ರಿ. ಓಕೆ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಮೊದಲಿಗೆ ನಾವು ಈ ಒಂದು ವಿಡಿಯೋದಲ್ಲಿ ಅನಲಿಟಿಕ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದ್ರೆ ಕರ್ನಾಟಕದಲ್ಲಿರುವಂತ ಒಟ್ಟು SSC GD ಮೇಲ್ ಕ್ಯಾಂಡಿಡೇಟ್ ಗಳ ಪೋಸ್ಟ್ ಎಷ್ಟು, ಅದೇ ರೀತಿ ಅಲ್ಲಿರ್ತಕ್ಕಂಥ ಕ್ಯಾಟಗರಿ ವೈಸ್ ಯಾವ ರೀತಿ ಸ್ಕೋರ್ ನಿಂತದ, ಫಿಸಿಕಲ್ ನಲ್ಲಿ ಯಾವ ರೀತಿ ಸ್ಕೋರ್ ಇತ್ತು, ಮೆಡಿಕಲ್ ನಲ್ಲಿ ಯಾವ ರೀತಿ ಸ್ಕೋರ್ ಅದ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆನಂತರ ಫಿಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಮ್ಮ ಸೋಮು ಸರ್ ಹೇಳ್ತಾರೆ. ಅದೇ ರೀತಿ ನೋಡ್ರಿ, ಮೊದಲಿಗೆ ಮೇಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಪುರುಷ ಅಭ್ಯರ್ಥಿಗಳು ಅಂತ ಕರಿತೀವಿ. ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು ಪುರುಷ ಅಭ್ಯರ್ಥಿಗಳ ಟೋಟಲ್ ವೇಕೆನ್ಸಿಗಳ ಸಂಖ್ಯೆ ಅಂದ್ರೆ ಹುದ್ದೆಗಳ ಸಂಖ್ಯೆ ಎಷ್ಟಿದ್ದು ಅಂತಂದ್ರೆ 1169 ಹುದ್ದೆಗಳು ನೋಡ್ತೀವಿ. ಆದ್ರೆ ಇಲ್ಲಿ ಮೆಡಿಕಲ್ ನಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಕರ್ನಾಟಕದಲ್ಲಿ 2294 ಅಭ್ಯರ್ಥಿಗಳು ಮೆಡಿಕಲ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂದ್ರೆ ಫಿಸಿಕಲ್ ಅನ್ನು ಮುಗಿಸಿ ಮೆಡಿಕಲ್ ಗೆ ಕ್ವಾಲಿಫೈ ಆದವರ ಸಂಖ್ಯೆ ಇದು. ಅದೇ ರೀತಿ ಕ್ಯಾಟಗರಿ ವೈಸ್ ನಾವು ನೋಡ್ತಾ ಹೋದಾಗ ಜನರಲ್ ಅಂತ ಕರಿತೀವಿ, ಅನ್ರಿಸರ್ವ್ಡ್ ಯಾವುದೇ ರೀತಿ ರಿಸರ್ವೇಶನ್ ಹೊಂದ ಸಾಮಾನ್ಯ ವರ್ಗ ಅಂತ ಕರಿತೀವಿ. ಆ ಸಾಮಾನ್ಯ ವರ್ಗದಲ್ಲಿ ಕರ್ನಾಟಕದಲ್ಲಿ ಇರುವಂತಹ ಪೋಸ್ಟ್ ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 466 ಪೋಸ್ಟ್ ಗಳು ನೋಡ್ತೀವಿ. ಈ 466 ಪೋಸ್ಟ್ ಗಳು ನೋಡಿದ್ರೆ ಇಲ್ಲಿ ಮೆಡಿಕಲ್ ಗೆ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಫಿಸಿಕಲ್ ಅನ್ನ ಮುಗಿಸಿ ಮೆಡಿಕಲ್ ಗೆ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ 932 ಅಭ್ಯರ್ಥಿಗಳು ಮೆಡಿಕಲ್ ಗೆ ಕ್ವಾಲಿಫೈ ಆಗಿರ್ತಾರೆ. ಅದೇ ರೀತಿ ರೇಷಿಯೋ ಎಷ್ಟದಪ್ಪ ಅಂದ್ರೆ 2 ರೇಷಿಯೋ ಅದ, 1:2 ಅಂತ ಕರಿತೀವಿ. ಅಂದ್ರೆ ಒಂದು ಪೋಸ್ಟ್ ಗೆ 2 ಅಭ್ಯರ್ಥಿಗಳು ಸೆಲೆಕ್ಟ್ ಮಾಡಿದ್ದಾರೆ, ಮೆಡಿಕಲ್ ಗೆ ಒಂದು ಪೋಸ್ಟ್ ಗೆ 2 ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಕರಿತೀವಿ. ಅದೇ ರೀತಿ ಫಿಸಿಕಲ್ ಕಟಪ್ ಎಷ್ಟು ಫಿಸಿಕಲ್ ಕಟಪ್ ನಿಂತಿತ್ತಂದ್ರೆ ಇವ್ರದ್ದು 74.64 ಫಿಸಿಕಲ್ ಕಟಪ್ ಇತ್ತು. ಅದೇ ರೀತಿ ನೆಕ್ಸ್ಟ್ ಮೆಡಿಕಲ್ ಕಟಪ್ ಎಷ್ಟು ಆಗಿದೆ ಅಂತಂದ್ರೆ 77.60 ಅವರ ಒಂದು ಮೆಡಿಕಲ್ ಕಟಪ್ ಆಗಿರ್ತದೆ. ಅದೇ ರೀತಿ ಇಲ್ಲಿರುವಂತ ಡಿಫರೆನ್ಸ್ ಎಷ್ಟದ, ಅಂತರ ಎಷ್ಟದಪ್ಪ ಅಂದ್ರೆ 2.96 ಅಂತರ ಅದ ನೋಡ್ರಿ. 2.96 ಅಂತರ ಅದ ಅಂದ್ರೆ ಬಹಳ ಡಿಫರೆನ್ಸ್ ಆಗಿಲ್ಲ. ಜನರಲ್ ನಲ್ಲಿ 2.96 ಅಂತರ ಅಷ್ಟೇ ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, EWS ಎಕನಾಮಿಕಲ್ ವೀಕರ್ ಸೆಕ್ಷನ್ ಅಂತ ಕರಿತೀವಿ. ಈ ಒಂದು ಕೆಟಗರಿಯಲ್ಲಿ ಬರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ 117 ಹುದ್ದೆಗಳು ನೋಡ್ತೀವಿ. ಈ 117 ಹುದ್ದೆಗಳಲ್ಲಿ ಮೆಡಿಕಲ್ ಗೆ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಕರ್ನಾಟಕದಲ್ಲಿ 224 ಹುದ್ದೆ ಅಂದ್ರೆ ಅಭ್ಯರ್ಥಿಗಳು ಮೆಡಿಕಲ್ ಗೆ ಆಯ್ಕೆಯಾಗಿರ್ತಾರೆ. ಇವರ ಒಂದು ರೇಷಿಯೋ ಎಷ್ಟದಪ್ಪ ಅಂದ್ರೆ 1.91 ರೇಷಿಯೋ ಅನ್ನು ನೋಡ್ತೀವಿ. ಅಂದ್ರೆ ಒಂದು ಹುದ್ದೆಗೆ 1.91 ರೇಷಿಯೋ ನೋಡ್ತೀವಿ. ಅಪ್ರಾಕ್ಸಿಮೇಟ್ 1 ಅಥವಾ 2 ಹುದ್ದೆಗಳು ಕಡಿಮೆ ಬೀಳ್ಬೋದು ಅಷ್ಟೇ. ಅದನ್ನ ನೆಕ್ಸ್ಟ್ ನೋಡ್ರೆ, ಫಿಸಿಕಲ್ ಗೆ ಇವರ ಒಂದು ಕಟಪ್ ಎಷ್ಟಿತ್ತು ಅಂತಂದ್ರೆ 65.16 ಫಿಸಿಕಲ್ ಕಟಪ್ ಇತ್ತು. ಅದೇ ರೀತಿ ಮೆಡಿಕಲ್ ಗೆ ಕಟಪ್ ಎಷ್ಟು ನಿಲ್ತದಪ್ಪ ಅಂತಂದ್ರೆ 65.24 ಕಟಪ್ ನಿಂತದ. ಇದರೊಂದು ಡಿಫರೆನ್ಸ್ ಬಹಳಷ್ಟು ಏನಿಲ್ಲ, 0.08 ಡಿಫರೆನ್ಸ್ ಅದ. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿ ಇರಬೇಕು. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, OBC ಅಂತ ಕರಿತೀವಿ. OBC ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಕರಿತೀವಿ. ಈ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಕರ್ನಾಟಕದ ಹುದ್ದೆಗಳ ಸಂಖ್ಯೆ 316 ಹುದ್ದೆಗಳು ನೋಡ್ತೀವಿ. ಈ 316 ಹುದ್ದೆಗಳಲ್ಲಿ 632 ಅಭ್ಯರ್ಥಿಗಳು ಮೆಡಿಕಲ್ ಗೆ ಕ್ವಾಲಿಫೈ ಆಗಿರ್ತಾರೆ. ಅಂದ್ರೆ ಫಿಸಿಕಲ್ ಅನ್ನು ಮುಗಿಸಿ ಮೆಡಿಕಲ್ ಗೆ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳ ಸಂಖ್ಯೆ 632. ಎಲ್ಲಿದು ಕರ್ನಾಟಕದಲ್ಲಿ ಅಭ್ಯರ್ಥಿಗಳ ಸಂಖ್ಯೆ, ಎಲ್ಲಿದು OBC ಅಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಈ ಒಂದು ಹುದ್ದೆಗಳು 1:2 ರೇಷಿಯೋ ನೋಡ್ತೀವಿ. ಅಂದ್ರೆ ಒಂದು ಹುದ್ದೆಗೆ 2 ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಇಲ್ಲಿ OBC ಅಲ್ಲಿ. ಅದೇ ರೀತಿ ನೆಕ್ಸ್ಟ್ ಇವರ ಒಂದು ಫಿಸಿಕಲ್ ಕಟಪ್ ಎಷ್ಟಿತ್ತು ಅಂದ್ರೆ 69.69 ಫಿಸಿಕಲ್ ಕಟಪ್ ಅನ್ನ ನೋಡ್ತೀವಿ. ಅದೇ ರೀತಿ ಮೆಡಿಕಲ್ ಕಟಪ್ ಎಷ್ಟು ನಿಂತದ ನೋಡ್ರಿ 71.29 ಕಟಪ್ ಅನ್ನ ನೋಡ್ತೀವಿ. ಅದೇ ರೀತಿ ಅಂತರ ಏನು ಬಾಳಿಲ್ಲ, 1.60 ಅಂತರ ನೋಡ್ತೀವಿ. ಅದೇ ರೀತಿ ಲಾಸ್ಟ್ ಒನ್ ನೋಡ್ರಿ, SC ಅಂತ ಕರಿತೀವಿ. SC ಅಂತಂದ್ರೆ ಶೆಡ್ಯೂಲ್ಡ್ ಕಾಸ್ಟ್. ಈ ಒಂದು ಕಾಸ್ಟ್ ನಲ್ಲಿ ಕರ್ನಾಟಕದಲ್ಲಿರುವಂತಹ ಒಟ್ಟು ಹುದ್ದೆಗಳ ಸಂಖ್ಯೆ
188 ಹುದ್ದೆಗಳು ನೋಡ್ತೀವಿ. ಅದೇ ರೀತಿ ಸೆಲೆಕ್ಟ್ ಆದಂತ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಕರ್ನಾಟಕದಲ್ಲಿ 342 ಅಭ್ಯರ್ಥಿಗಳು ನೋಡ್ತೀವಿ. ಅದೇ ರೀತಿ ಅಲ್ಲಿರ್ತಕ್ಕಂಥ ರೇಷಿಯೋ ಎಷ್ಟದಪ್ಪ ಅಂದ್ರೆ 1.82 ರೇಷಿಯೋವನ್ನು ನೋಡ್ತೀವಿ. ಅಪ್ರಾಕ್ಸಿಮೇಟ್ ಟು 1 ಅಥವಾ 2 ಹುದ್ದೆಗಳು ಕಡಿಮೆ ಇರ್ಬೋದು, 3-4 ಹುದ್ದೆಗಳು ಕಡಿಮೆ ಇರ್ಬೋದು ಅಷ್ಟೇ. ಅದೇ ರೀತಿ ಫಿಸಿಕಲ್ಗೆ ಅವರ ಒಂದು ಕಟಪ್ ಎಷ್ಟಿತ್ತಪ್ಪ ಅಂತಂದ್ರೆ 65.73 ಫಿಸಿಕಲ್ ಕಟಪ್ ಇತ್ತು. ಅದೇ ರೀತಿ ಮೆಡಿಕಲ್ಗೆ ಕ್ವಾಲಿಫೈ ಆಗಲು ಇರಬೇಕಾದಂತ ಕಟಪ್ ಎಷ್ಟು ಅಂತಂದ್ರೆ 65.82 ಕಟಪ್ ಇರಬೇಕು. ಅದೇ ರೀತಿ ಅಲ್ಲಿರ್ತಕ್ಕಂಥ ಅಂತರ ಏನ್ ಬಾಳಿಲ್ಲ, ಮೆಡಿಕಲ್ ಮತ್ತು ಫಿಸಿಕಲ್ಗೆ 0.08 ಅಂತರ ಅಷ್ಟ ನೋಡ್ತೀವಿ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಒನ್ ಯಾವ್ದು ಅಂತಂದ್ರೆ ST ಅನ್ನು ನೋಡ್ತೀವಿ. ST ಅಂತಂದ್ರೆ ಶೆಡ್ಯೂಲ್ ಟ್ರೈಬ್ ಅನ್ನು ನೋಡ್ತೀವಿ. ಆ ಶೆಡ್ಯೂಲ್ ಟ್ರೈಬ್ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಒಟ್ಟು ಕರ್ನಾಟಕದ ಹುದ್ದೆಗಳ ಸಂಖ್ಯೆ, ಪುರುಷರ ಹುದ್ದೆಗಳ ಸಂಖ್ಯೆ 82 ಹುದ್ದೆಗಳು ನೋಡ್ತೀವಿ. ಅದೇ ಈ ಒಂದು ಹುದ್ದೆಗಳಿಗೆ ಸೆಲೆಕ್ಟ್ ಆದಂತ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ 164 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿರ್ತಾರೆ. ಅದೇ ರೀತಿ ಇಲ್ಲಿ ನೋಡ್ರಿ, ರೇಷಿಯೋ ಒಂದು ಹುದ್ದೆಗೆ ಇಬ್ಬರಂತೆ, ಅಂದ್ರೆ ಒಂದು ಹುದ್ದೆಗೆ ಇಬ್ಬರು ಸೆಲೆಕ್ಟ್ ಆಗಿರ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, ಫಿಸಿಕಲ್ ಕಟಪ್ ಎಷ್ಟಪ್ಪ ಅಂದ್ರೆ ಇವ್ರದ್ದು 72.51 ನೋಡ್ತೀವಿ. ಫಿಸಿಕಲ್ ನಲ್ಲಿ ಇವರ ಒಂದು ಕಟಪ್ ಅಂದ್ರೆ ಫಿಸಿಕಲ್ ಕ್ವಾಲಿಫೈ ಆಗ್ಬೇಕಂದ್ರೆ ಇವರೊಂದು ಕಟಪ್ ಇಷ್ಟಿತ್ತು. ಆದ್ರೆ ಈಗ ಮೆಡಿಕಲ್ಗೆ ಕ್ವಾಲಿಫೈ ಆಗಲು ಅವರ ಒಂದು ಕಟಪ್ ಎಷ್ಟಿರ್ಬೇಕಂತಂದ್ರೆ 83.19 ಇರಬೇಕು. ಆ ಅಭ್ಯರ್ಥಿಗಳು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಅದೇ ರೀತಿ ನೆಕ್ಸ್ಟ್ ನೋಡ್ರಿ, 10.6 ಅಂದ್ರೆ ಇಲ್ಲಿ ಒಂದು ಡಿಫ್ರೆನ್ಸ್ ಭಾಳ ಆಗ್ತದೆ ಉಂಟು. ಅಲ್ಲಿ ST ಅಲ್ಲಿ ಡಿಫ್ರೆನ್ಸ್ ಭಾಳ ಅದ. ಅಂದ್ರೆ ST ಯಾರ್ಯಾರು ಇದ್ರಿ ಅವ್ರಿಗೆ ಸ್ವಲ್ಪ ಡಿಫ್ರೆನ್ಸ್ ಅದ. ಎಷ್ಟಂತಂದ್ರೆ 10 ಮಾರ್ಕ್ಸ್ ವೇರಿಯೇಷನ್ ಆಗದು. ಅಂದ್ರೆ ಯಾರ್ಯಾರು ಅಬೋ 80 ಅದಿರಿ, 83 ಅದಿರಿ, ಅವರೆಲ್ಲ ಓಕೆ 100% ನೀವು ಆಗ್ತೀರಿ. ಅಂದ್ರೆ ಡಿಫ್ರೆನ್ಸ್ ಭಾಳ ಒಂದ್ ಸ್ವಲ್ಪ ನೀವು ಎಫರ್ಟ್ ಹಾಕಿರಿ. ಅದೇ ರೀತಿ ನಿಮ್ಮ ಸ್ಟಡಿಯನ್ನ ಬಿಡಾರ್ದ ಕಂಟಿನ್ಯೂಸ್ ಸ್ಟಡಿ ಮಾಡಿದ್ರೆ 100% ಆಗ್ತೀರಿ. ಅದೇ ರೀತಿ ನೋಡ್ರಿ, ಕರ್ನಾಟಕದಲ್ಲಿರುವಂತ ಒಟ್ಟು ಪುರುಷ ಅಭ್ಯರ್ಥಿಗಳ ಒಟ್ಟು ವೇಕೆನ್ಸಿ ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ 1169 ಹುದ್ದೆಗಳು ನೋಡ್ತೀವಿ. ಅದೇ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಮೆಡಿಕಲ್ಗೆ ಅಂದ್ರೆ ಫಿಸಿಕಲ್ ಅನ್ನ ಮುಗಿಸಿ ಮೆಡಿಕಲ್ಗೆ ಕ್ವಾಲಿಫೈ ಆದಂತ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟಂತಂದ್ರೆ 2294 ಅಭ್ಯರ್ಥಿಗಳು ನೋಡ್ತೀವಿ. ನಾರ್ಮಲ್ ಆಗಿ ಆನ್ ಅಂಡ್ ಎವರೇಜ್ ಆಗಿ ಹುದ್ದೆಗಳನ್ನ ನೋಡ್ತಾ ಹೋದ್ರೆ ಅಪ್ರಾಕ್ಸಿಮೇಟ್ ಆಗಿ ರೇಷಿಯೋ ನೋಡ್ತಾ ಹೋದ್ರೆ 1.96 ರೇಷಿಯೋ ನೋಡ್ತೀವಿ. ಅಂದ್ರೆ ಒಂದು ಹುದ್ದೆಗಳಿಗೆ 1:2 ರೇಷಿಯೋ ನೋಡ್ತೀವಿ. 1 ಅಥವಾ 2 ಹುದ್ದೆಗಳು ಒಂದೊಂದು ಕ್ಯಾಟಗರಿಯಲ್ಲಿ ಇಲ್ಲ ಅಷ್ಟೇ. ಕ್ಲಿಯರ್ ರೀ? ಅದೇ ರೀತಿ ನೋಡ್ರಿ, ಮುಂದೆ ಬರ್ತಕ್ಕಂಥ 2026ನೇ ಇಸ್ವಿಯಲ್ಲಿ ಕರಿತಕ್ಕಂಥ ಒಟ್ಟು SSC GD ಹುದ್ದೆಗಳು ಕೂಡ ಬಹಳಷ್ಟು 46,000 ಮೇಲೆ ಅದಾವ್ರಿ. ಆ ಒಂದು ಹುದ್ದೆಗಳಿಗೆ ನೀವೇನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ ಅಂದ್ರೆ ನಮ್ಮ ಅಕಾಡೆಮಿ ಅಂತ ಗ್ಲೋಬಲ್ ಎಜುಕೇಶನ್ ಬನಟಿಯಲ್ಲಿ ನಾವು ಬರುವಂತ 20ನೇ ತಾರೀಕು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ನೆಕ್ಸ್ಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಈಗ ನಮ್ಮ ಸೋಮು ಸರ್ ಅವರು ಫಿಮೇಲ್ ಕ್ಯಾಂಡಿಡೇಟ್ಸ್ ಬಗ್ಗೆ ಅಂದ್ರೆ ಮಹಿಳಾ ಅಭ್ಯರ್ಥಿಗಳ ಬಗ್ಗೆ ಕರ್ನಾಟಕದಲ್ಲಿ ಯಾವ ರೀತಿ ಮೆರಿಟ್ ನಿಂತದ ಅನ್ನೋದನ್ನ ಕ್ಯಾಟಗರಿ ವೈಸ್ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ವೆಲ್ಕಮ್ ಸರ್. ಥ್ಯಾಂಕ್ ಯು. ಮೊದಲನೇದಾಗಿ 2025ನೇ ಸಾಲಿನಲ್ಲಿ ಆಯ್ಕೆಯಾದಂತ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿಗಳಿಗೆ ಮೊದಲು ನೋಡ್ರಿ, ಮೆಡಿಕಲ್ಗೆ ಏನು ಆಯ್ಕೆ ಆಗಿದ್ದಾರೆ ಅವರಿಗೆ ಅಭಿನಂದನೆ ತಿಳಿಸುತ್ತಾ ಇವತ್ತಿನ ಸೆಷನ್ ನಲ್ಲಿ ನಾವು ನೋಡ್ರಿ ಮಹಿಳೆಯರಿಗೆ ಎಷ್ಟು ಪೋಸ್ಟ್ಗಳಿದ್ದು, ಫಿಸಿಕಲ್ಗೆ ಎಷ್ಟು ಜನ ಆಯ್ಕೆ ಆದ್ರು, ಮೆಡಿಕಲ್ಗೆ ಎಷ್ಟು ಜನ ಆಯ್ಕೆ ಆದ್ರು ಅನ್ನೋದ ನೋಡ್ಕೊಂಬರೋಣ್ರಿ. ನೋಡ್ರಿ, ಮೊದಲಿಗೆ ಒಟ್ಟು ಪೋಸ್ಟ್ಗಳು ಎಷ್ಟಿದ್ದು ರೀ? 130 ಪೋಸ್ಟ್ಗಳಿದ್ದು. ಎಷ್ಟು ಪೋಸ್ಟ್ಗಳಿದ್ದು ರೀ? 130 ಪೋಸ್ಟ್ಗಳಿದ್ದು ರೀ. ಇದ್ರಾಗ ನೋಡ್ರಿ, ಮೊದಲಕ್ಕೆ ಜನರಲ್ ಕ್ಯಾಟಗರಿ ವೈಸ್ ಒಳಗ 53 ಪೋಸ್ಟ್ಗಳಿದ್ದು. ಎಷ್ಟಿದ್ದು ರೀ? 53 ಪೋಸ್ಟ್ಗಳಿದ್ದು. ಇಲ್ಲಿ ಮೆಡಿಕಲ್ಗೆ ಆಯ್ಕೆ ಆದವ್ರ ಸಂಖ್ಯೆ ಎಷ್ಟಂದ್ರ 106 ಜನ. ನೋಡ್ರಿ, ಇಲ್ಲಿ ರೇಷಿಯೋ ಎಷ್ಟಾಯ್ತಂದ್ರ 2. ಒಂದು ಪೋಸ್ಟಿಗೆ ಏನಪ್ಪಾ ಅಂದ್ರೆ 2 ಜನ ಆಯ್ಕೆ ಆಗಿದ್ದಾರೆ. ನೋಡ್ರಿ, ಫಿಸಿಕಲ್ಗೆ ಎಷ್ಟು ನಿಂತಿತ್ತಂದ್ರೆ ಇದು 76.69 ನಿಂತಿತ್ತು. ಅದೇ ರೀತಿ ಮೆಡಿಕಲ್ಗೆ ಎಷ್ಟು ನಿಂತಂದ್ರ 79.66 ನಿಂತ್ರಿ. ಎಷ್ಟು ನಿಂತ್ರಿ? 79.66. ಇಲ್ಲಿ ಅಂತರ ಎಷ್ಟೈತೆ ಅಂದ್ರ 2.96. ಎಷ್ಟು ಅಂತರ ಐತ್ರಿ? 2.96 ಆಯ್ತು. ನೆಕ್ಸ್ಟ್ ಇನ್ನ EWSಗೆ ಒಟ್ಟು ಎಷ್ಟು ಪೋಸ್ಟ್ಗಳಿದ್ವು ಅಂದ್ರೆ 12 ಪೋಸ್ಟ್ಗಳಿದ್ವು ರೀ. ಇದರಲ್ಲಿ ಒಟ್ಟು ಮೆಡಿಕಲ್ಗೆ ಆಯ್ಕೆ ಆದವರ ಸಂಖ್ಯೆ ಎಷ್ಟಂದ್ರ 24 ಜನ. ನೋಡಿ, 12 ಪೋಸ್ಟ್ ಅಂದ್ರೆ 24 ಜನ ಆಯ್ಕೆ ಆಗಿದ್ದಾರೆ. ಇಲ್ಲಿಯೂ ಕೂಡ ರೇಷಿಯೋ ಎಷ್ಟಾಯ್ತಂದ್ರ 2. ಒಂದು ಪೋಸ್ಟಿಗೆ ಎಷ್ಟು ಜನ ಬಿಟ್ಟನ್ರಿ? 2 ಜನ. ಇಲ್ಲಿ ಕೂಡ ಫಿಸಿಕಲ್ಗೆ ಎಷ್ಟು ಮಾರ್ಕ್ಸ್ ನಿಂತಿತ್ತು ಅಂದ್ರೆ ಇದು 77.15 ನಿಂತಿತ್ತು. ಆದ್ರೆ ಮೆಡಿಕಲ್ಗೆ ಎಷ್ಟು ನಿಂತಂದ್ರ ರೀ 76.01 ನಿಂತದ. ಇಲ್ಲಿ ರೇಷಿಯೋ ಎಷ್ಟಾಯ್ತಂದ್ರ 3.85 ನಿಂತ್ರಿ. ಎಷ್ಟ್ರಿ? 3.85. ಅದೇ ರೀತಿ ನೆಕ್ಸ್ಟ್ ಇನ್ನು OBC ಕ್ಯಾಟಗರಿ ವೈಸ್ ಎಷ್ಟ್ರಿ? OBC ಕ್ಯಾಟಗರಿ. ಈ ಕ್ಯಾಟಗರಿಗೆ ನೋಡ್ರಿ ಒಟ್ಟು ಆಯ್ಕೆಯಾದವರ ಸಂಖ್ಯೆ ಎಷ್ಟಂದ್ರೆ ಮೆಡಿಕಲ್ಗೆ 72 ಜನ. ನೋಡ್ರಿ, ಇಲ್ಲಿಯೂ ಕೂಡ ರೇಷಿಯೋ ಎಷ್ಟಾಯ್ತಂದ್ರ 2. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ಗೆ ಎಷ್ಟು ನಿಂತಿತ್ತಂದ್ರ ಮಾರ್ಕ್ಸ್ ರೀ 74.16 ನಿಂತಿತ್ತು. ಎಷ್ಟು ನಿಂತಿತ್ರಿ? 74.16. ಅದೇ ಮೆಡಿಕಲ್ಗೆ ಎಷ್ಟು ನಿಂತಂದ್ರ 74.61 ನಿಂತ್ರಿ. ಇಲ್ಲಿ ಎಷ್ಟು ಅಂತರ ಐತೆ ಅಂದ್ರೆ 0.44 ಐತಿ. ಇಲ್ಲೇನ ಬಹಳ ಅಂತರ ಆಗಿಲ್ರಿ. ಎಲ್ರಿ? OBC ಒಳಗ. ನೆಕ್ಸ್ಟ್ ಇನ್ನು SCಗೆ ಎಷ್ಟಿದ್ವು ಅಂದ್ರೆ ರೀ 19 ಏನಾಗ್ಯಾರಿ 19 ಜನ ಆಯ್ಕೆ ಆಗಿದ್ದಾರೆ. ಎಷ್ಟು ಪೋಸ್ಟ್ಗಳಿದ್ವು ರೀ? 20 ಪೋಸ್ಟ್ಗಳಲ್ಲಿ. ಇಲ್ಲಿ ರೇಷಿಯೋ ಎಷ್ಟಾಯ್ತಂದ್ರ 0.95. ನೋಡ್ರಿ, ಇಲ್ಲಿ ಒಂದು ಪೋಸ್ಟಿಗೆ ಒಬ್ರು ಕೂಡ ಏನಪ್ಪಾ ಅಂದ್ರ
ಕ್ವಾಲಿಫೈ ಆಗಿಲ್ಲ ನೋಡ್ರಿ, ಅದಕ್ಕಿಂತ ಏನದ ರೀ ಕಡಿಮೆನ ಅದ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ಗೆ ಎಷ್ಟು ನಿಂತ ಅಂದ್ರೆ ಟೋಟಲ್ ಆಗಿ 71.25. ಅದೇ ರೀತಿ ಮೆಡಿಕಲ್ಗೆ ಎಷ್ಟು ನಿಂತ ಅಂದ್ರೆ ರೀ 72.58. ನೆಕ್ಸ್ಟ್ ಇಲ್ಲಿ ರೇಷಿಯೋ ಎಷ್ಟೈತೆ ಅಂದ್ರೆ 1.33. ನೋಡ್ರಿ ಇಲ್ಲಿ ನೀವು SC ಕ್ಯಾಂಡಿಡೇಟ್ ಅವ್ರು ಏನಾರು ಇದ್ರಿ ಅಂದ್ರೆ ಮೆಡಿಕಲ್ ಕ್ಲಿಯರ್ ಐತಂದ್ರ ನಿಮ್ದು 100% ಜಾಬ್ ಆಗ್ತದ. ನೆಕ್ಸ್ಟ್ ಇನ್ನು ಎಷ್ಟಿಗೆ ಎಷ್ಟಿದ್ದು ಅಂದ್ರೆ ಟೋಟಲ್ ಆಗಿ 9 ಪೋಸ್ಟ್ಗಳಿದ್ದು. ಎಷ್ಟು ಪೋಸ್ಟ್ಗಳಿದ್ದು ರೀ 9 ಪೋಸ್ಟ್ಗಳು. ನೆಕ್ಸ್ಟ್ ಇಲ್ಲಿ ಒಟ್ಟು ಆಯ್ಕೆಯಾದವರ ಸಂಖ್ಯೆ 18 ಜನ. ನೋಡ್ರಿ 1:2 ಐತಿ. ಇಲ್ಲಿ ಕೂಡ ರೇಷಿಯೋ ಎಷ್ಟೈತ್ರಿ 2 ಐತಿ. ನೆಕ್ಸ್ಟ್ ಇಲ್ಲಿ ಫಿಸಿಕಲ್ಗೆ ಇದು ಎಷ್ಟು ಮಾರ್ಕ್ಸ್ ನಿಂತಿತ್ತು ಅಂದ್ರೆ ನೋಡ್ರಿ 74 ನಿಂತೈತ್ರಿ, 74.64. ಇದೇ ಇದು ಮೆಡಿಕಲ್ಗೆ ಎಷ್ಟು ನಿಂತ ಅಂದ್ರ 83.33, 83.34. ಇಲ್ಲಿ ಅಂತರ ಎಷ್ಟೈತೆ ಅಂದ್ರ 8.69. ಎಷ್ಟೈತ್ರಿ 8.69. 2025 ಮಹಿಳಾ ಅಭ್ಯರ್ಥಿಗಳಲ್ಲಿ ಟೋಟಲ್ ಆಗಿ 130 ಪೋಸ್ಟ್ಗಳಿದ್ದು. ಇದ್ರಾಗ ಒಟ್ಟು ಫಿಸಿಕಲ್ಗೆ ಆಯ್ಕೆ ಆದವ್ರ ಸಂಖ್ಯೆ ಅಂದ್ರ 239. ಎಷ್ಟ್ರಿ 239. ನೋಡ್ರಿ ಒಂದು ಪೋಸ್ಟಿಗೆ ಎಷ್ಟು ಮಂದಿ ಬಡ್ದಾಡ್ತಾರ ಅಂದ್ರ 1.83. ಅಂದ್ರ ಇಬ್ಬರು ಜನ ಕೂಡ ಇಬ್ಬರಿಗಿಂತ ಕಡಿಮೆ ಅದ. ಕ್ಲಿಯರ್ ರೀ. ನೀವೇನಾದ್ರೂ 2025 ಅಥವಾ 2026 ಏನಪ್ಪಾ ಅಂದ್ರ ನಿಮಗ್ ಇನ್ನು ಯಾರ್ಯಾರು ಕನಸಿನ ಹುದ್ದೆಯನ್ನು ಈಡೇರಿಸ್ಕೋಬೇಕಾಗಿತ್ತಂದ್ರ ಇದೇ ಬರುವ 20ನೇ ತಾರೀಕಿನಂದು ಕ್ರಾಂತಿಕಾರಿ ಭಗತ್ ಸಿಂಗ್ ಬ್ಯಾಚ್ ಅನ್ನ ಆರಂಭ ಆಗ್ತಾ ಇದ್ದಾರೆ. ಇದು ಒಂದು ನಿಮ್ಗ ಸುವರ್ಣ ಅವಕಾಶ. ಹಿಂದೆ ಬಂದ ಜಾಯಿನ್ ಆಗ್ರಿ. ಕ್ಲಿಯರ್ ರೀ. ಅದೇ ರೀತಿ ನಮ್ ಗಿರೀಶ್ ಸರ್ ಕೂಡ ಬಂದ್ರಿ, ಮಾತಾಡ್ರಿ ಸರ್ ನೀವು. ಕೊನೆಯದಾಗಿ ಏನ್ ಹೇಳ್ಬೇಕಂದ್ರೆ ಆಲ್ರೆಡಿ ನಮ್ಮ ಸರ್ ಮತ್ತು ನಾವೆಲ್ಲ ಹೇಳಿದೀವಿ ಯಾವ ರೀತಿ ನಿಮ್ಮ ಕೆಟಗರಿ ವೈಸು ಮೇಲ್ ಮತ್ತು ಫೆಮಿಲಿ ಕ್ಯಾಂಡಿಡೇಟ್ಸ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ನೋಡ್ರಿ ನಾವು ಕೊನೆಯದಾಗಿ ಹೇಳುವಾಗೆ ಪ್ರಯತ್ನ ಸರ್ವಸಿದ್ಧಿ ಸಾಧನ ಅಂತ ಕರಿತೀವಿ. ಅಂದ್ರೆ ಯಾರ್ಯಾರು ಫೇಲ್ ಆಗಿರ್ತೀರಿ, ಫೇಲ್ ಅಂದ್ರೆ ನೀವು ಪ್ರಯತ್ನವನ್ನು ಮಾಡಿ ಸೋತಿರ್ತೀರಿ. ಆ ಪ್ರಯತ್ನವನ್ನು ಮಾಡಿ ಸೋತೋದ್ರಿಂದ ನಮ್ಮ ಅಕಾಡೆಮಿ ಇರುವಂತ ಗ್ಲೋಬಲ್ ಎಜುಕೇಶನ್ ಮನೆಟಿ ಯಾವ್ದು ಇರ್ತದೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಸೆಷನ್ ಅನ್ನ ಮುಗಿಸೋಕ್ಕಿಂತ ಮುಂಚಿತವಾಗಿ ಮತ್ತೊಮ್ಮೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಅಂದ್ರೆ ನೀವು ನೋಡ್ರಿ ಏನಾದ್ರು ನಮ್ಮ ಗ್ಲೋಬಲ್ ಎಜುಕೇಶನ್ ಮನೆಟಿಯಲ್ಲಿ ಸ್ಟಾರ್ಟ್ ಆಗುವಂತ 20ನೇ ತಾರೀಕು ಸ್ಟಾರ್ಟ್ ಆಗುವಂತ ಒಂದು ಹೊಸ ಬ್ಯಾಚ್ಗೆ ಬಂದು ಜಾಯ್ನ್ ಆದ ಅಂದ್ರೆ 100% ಎಕ್ಸಾಮ್ ಓರಿಯೆಂಟೆಡ್ ಆಗಿರುವಂತ ಸಿಲೆಬಸ್ ಅನ್ನ ಮುಗಿಸ್ಕೊಡ್ತೀವಿ. ಪ್ರತಿಯೊಂದು ಸೆಂಟ್ರಲ್ ಗೌರ್ಮೆಂಟ್ ಗೆ ಸೇಮ್ ಒಂದು ಪ್ಯಾಟರ್ನ್ ಇದೆ, ಎಕ್ಸಾಮ್ ಪ್ಯಾಟರ್ನ್ ಅದ. ಆ ಪ್ಯಾಟರ್ನ್ ಇಟ್ಕೊಂಡು ಪ್ರತಿಯೊಂದು ಫ್ಯಾಕಲ್ಟಿ, ಗುಡ್ ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿಯಿಂದ ನಾವು ಬೋಧನೆ ಮಾಡ್ತೀವಿ. ಇಲ್ಲಿ ಬಂದ್ರೆ ನಿಮ್ಮ 100% ನೌಕರಿಯನ್ನು ಮಾಡಿ ಕಳಿಸ್ತೀವಿ. ಅದೇ ರೀತಿ ನೀವು ಬಂದು ನಿಮ್ಮ ಉಜ್ವಲವಾದ ಭವಿಷ್ಯವನ್ನ ನಮ್ಮ ಗ್ಲೋಬಲ್ ಎಜುಕೇಶನ್ ಮನೆಟಿಯಿಂದ ರೂಪಿಸಿಕೊಡ್ರಿ ಅಂತ ಇವತ್ತಿನ ಸೆಷನ್ ಮುಗಿಸ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.